ಎಲ್ಲರಿಗೂ ನಮಸ್ಕಾರ. ಇವತ್ತು ಲೆಕ್ಕ ಪರಿಶೋಧಕನ ಅಧಿಕಾರಗಳೇನು ಅನ್ನೋದನ್ನು ನೋಡಲ್ಪಡೋಣ. ಇದನ್ನು ಮೊದಲೇನಾಗ್ತಿತ್ತು ಅಂತ ಹೇಳಿದ್ರೆ, ಲೆಕ್ಕ ಪರಿಶೋಧನಾ 1977ರವರೆಗೂ ಏನು ಅಂದರೆ ನಿಬಂಧಕರು ಏನು ಮಾಡ್ತಾಯಿದ್ರು ಅಂದರೆ ಲೆಕ್ಕ ಪರಿಶೋಧನೆ ಮಾಡ್ತಾಯಿದ್ರು. ನಂತರ ದಿನಮಾನಗಳಲ್ಲಿ ಇದನ್ನು ಪ್ರತ್ಯೇಕ ಸಹಕಾರ ಇಲಾಖೆಯಾಗಿ ಲೆಕ್ಕ ಪರಿಶೋಧನೆಯನ್ನು ಮಾಡಲ್ಪಡ್ತಾರೆ. ಸೊ ಅಂಥ ಲೆಕ್ಕ ಪರಿಶೋಧಕರ ಅಧಿಕಾರಗಳೇನು ಅಂತ ನೋಡೋಣ. ಸಂಘದ ಉಪವಿಧಿಗಳ ಪ್ರಕಾರ ಸಹಕಾರ ಸಂಘವು ತೆಗೆದುಕೊಂಡಂಥ ಒಂದು ವರ್ಷದ ಅವಧಿಯಲ್ಲಿ ಕಾರ್ಯಕ್ರಮಗಳೇನು, ಅವುಗಳ ಚಟುವಟಿಕೆಗಳ ಪರಿಶೀಲನೆ ಮಾಡ್ತಕ್ಕಂಥದ್ದನ್ನು ಮಾಡಲ್ಪಡ್ತಾರೆ. ಇನ್ನು ಮೂಲ ರಸೀದಿಗಳೇನಿದ್ದಾವೆ ಮತ್ತು ಓಚರ್ಗಳೇನಿದ್ದಾವೆ ಅವುಗಳನ್ನು ಏನು ಮಾಡ್ತಕ್ಕಂಥದ್ದು, ಮೂಲ ರಸೀದಿಗಳು ಮತ್ತು ಓಚರ್ಗಳನ್ನು ಜಮಾ ಮತ್ತು ಸಂದಾಯ ಹಾಗೂ ಆದಾಯ ಮತ್ತು ಖರ್ಚುಗಳ ನೈಜತೆಯ ಬಗ್ಗೆ ಏನು ಮಾಡೋದು, ಪರಿಶೀಲನೆಯನ್ನು ಮಾಡಲ್ಪಡ್ತಾರೆ. ನಂತರ ರಿಜಿಸ್ಟರ್, RBI, ನಬಾರ್ಡ್ ನಿರ್ಧರಿಸಿದಂತೆ ಆ ಒಂದು ಪ್ರಮಾಣದಲ್ಲಿ ಸಹಕಾರ ಸಂಘ ಕೊಟ್ಟಂಥ ಸಾಲಗಾರರಿಂದ ಬರಬೇಕಾದ ಬಾಕಿಗಳೇನಿದ್ದಾವೆ ಅವುಗಳನ್ನು ಪರಿಶೀಲನೆ ಮಾಡ್ತಾರೆ. ಆಗ ಠೇವಣಿದಾರರ ಒಂದು ಖಾತೆಯಲ್ಲಿ ಎಷ್ಟು ಉಳಿಕೆ ಆದಂಥ ಮೊತ್ತ ಇದೆ ಅನ್ನೋದನ್ನು ಪರಿವೀಕ್ಷಣೆ ಮಾಡ್ತಕ್ಕಂಥದ್ದನ್ನು ಮಾಡಲ್ಪಡ್ತಾರೆ. ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ವ್ಯವಹಾರಗಳ ಒಂದು ಏನಾದರೂ ಇದ್ದರೆ ಅವುಗಳ ಪರಿವೀಕ್ಷಣೆಯನ್ನು ಮಾಡಲ್ಪಡ್ತಾರೆ. ಹಾಗೆ ನೌಕರರ ನೇಮಕಾತಿ ಅಂದರೆ ಸಂಘಕ್ಕೆ ಇಷ್ಟೇ ವ್ಯವಹಾರಕ್ಕನುಗುಣವಾಗಿ ಇಷ್ಟೇ ಸಿಬ್ಬಂದಿಗಳನ್ನು ತಗೋಬೇಕು ಅಂತ ಇರುತ್ತೆ. ಆ ಸಿಬ್ಬಂದಿಗಳನ್ನು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದಾರೆ, ಯಾವ ರೀತಿಯಾಗಿ ನೇಮಕಾತಿಯನ್ನು ಮಾಡ್ಕೊಂಡಿದ್ದಾರೆ, ಈಗಿರ್ತಕ್ಕಂಥ ಸಿಬ್ಬಂದಿಗಳಲ್ಲೇ ಪದೋನ್ನತಿಯನ್ನು ಯಾವ ರೀತಿಯಾಗಿ ಕೊಡಲ್ಪಟ್ಟಿದ್ದಾರೆ ಮತ್ತು ಅವರಿಗೆ ವಿಧಿಸಿದಂಥ ಸೇವಾ ಷರತ್ತುಗಳೇನು ಅನ್ನೋದನ್ನು ನೋಡಲ್ಪಡ್ತಾರೆ. ಮತ್ತು ನೌಕರರು ಏನಾದರೂ ಹಣದ ದುರುಪಯೋಗ ಅಥವಾ ಏನಾದರೂ ತಪ್ಪುಗಳು ನಡೆದಿದ್ದರೆ ಆ ನೌಕರರ ವಿರುದ್ಧ ಯಾವ ರೀತಿಯಾಗಿ ಶಿಸ್ತಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ಪರಿವೀಕ್ಷಣೆಯನ್ನು ಮಾಡಲ್ಪಡ್ತಾರೆ. ಮತ್ತು ಸದಸ್ಯರಿಗೆ ಒದಗಿಸಲಾದಂಥ ಸೇವಾ ಷರತ್ತುಗಳೇನಿದ್ದಾವೆ ಅನ್ನೋದನ್ನು ನೋಡಲ್ಪಡ್ತಾರೆ. ಮತ್ತು ಸಂಘದ ವ್ಯವಹಾರದಲ್ಲಿ ಕಂಪ್ಯೂಟರೈಸ್ಡ್ ನಾವು ಅಳವಡಿಸ್ಕೊಂಡಿದ್ವಿ ಅಂದರೆ ಎಷ್ಟು ಕಂಪ್ಯೂಟರೈಸ್ಡ್ಗಳನ್ನು ಖರೀದಿ ಮಾಡಲಾಗಿದೆ, ಯಾವ ರೀತಿಯಾಗಿ ಅಳವಡಿಸ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಪರಿವೀಕ್ಷಣೆಯನ್ನು ಮಾಡಲ್ಪಡ್ತಾರೆ. ಮತ್ತು ಸಂಘದ ವ್ಯವಹಾರದಲ್ಲಿ ಪಾರದರ್ಶಕತೆಯ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಹಕಾರ ಕಾಯ್ದೆ ಮತ್ತು ನಿಯಮಗಳು ಉಪವಿಧಿಗಳನ್ನು ಅಳವಡಿಸ್ಕೊಂಡು ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡಲ್ಪಡ್ತಾರೆ. ನಂತರ ಆಡಳಿತ ಮಂಡಳಿಯು ತಯಾರಿಸಿದಂಥ ಆರ್ಥಿಕ ಮತ್ತು ಲೆಕ್ಕತಕ್ತೆಗಳ ಪರಿವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಏನು ಆಡಳಿತ ಮಂಡಳಿಯವರು ತಯಾರಿಸ್ತಾರೆ ಅನುಪಾಲನ ವರದಿನ, ಆ ಅನುಪಾಲನ ವರದಿಗಳು ತಕ್ತೆಗಳು ಅಂತ ನಾನು ಏನು ಹೇಳಲ್ಪಟ್ಟೆ, ಏಪ್ರಿಲ್ 30ರೊಳಗೆ ಕೊಡಬೇಕು ಅಂತ ಏನು ಹೇಳಿದೆ ಅವುಗಳನ್ನು ಪರಿವೀಕ್ಷಣೆ ಮಾಡ್ತಕ್ಕಂಥದ್ದನ್ನು ನೋಡ್ತಾರೆ. ನಂತರ ಸಂಘವು ವಾಸ್ತವಿಕವಾಗಿ ಉಳಿಸಿದಂಥ ಲಾಭ ಎಷ್ಟು ಮತ್ತು ಈಗಾಗಲೇ ಅನುಭವಿಸ್ತಾ ಇರುವಂಥ ನಷ್ಟ ಎಷ್ಟು, ನಷ್ಟದಲ್ಲಿದ್ದರೆ ನಷ್ಟ, ಈ ರೀತಿಯಾಗಿ ನೋಡಲ್ಪಡ್ತಾರೆ. ಅಂದರೆ ನಷ್ಟದಲ್ಲಿದ್ದರೆ ನಷ್ಟವನ್ನು ಯಾವ ರೀತಿ ಅನುಭವಿಸ್ತಿದೆ, ನಂತರ ಲಾಭ ಗಳಿಸಿದರೆ ಯಾವ ರೀತಿಯಾಗಿ ಲಾಭ ಗಳಿಸಿದೆ ಅನ್ನೋದನ್ನು ನೋಡ್ತಾರೆ. ಮತ್ತು ಸಂಘದ ಎಲ್ಲ ಪುಸ್ತಕಗಳನ್ನು ಮುಕ್ತವಾಗಿ ಪರಿಶೀಲನೆ ಮಾಡುವ ಅಧಿಕಾರ ಯಾರಂದರೆ ಲೆಕ್ಕ ಪರಿಶೋಧಕರಿಗೆ ಇರಲ್ಪಡುತ್ತೆ. ನಂತರ ಸಂಘದ ಯಾವುದೇ ದಸ್ತಾವೇಜುಗಳಿದ್ರು ಅಂದರೆ ದಾಖಲಾತಿಗಳಿದ್ರು, ಲೆಕ್ಕ ಪತ್ರಗಳಿದ್ರು, ಯಾರೋ ಹೊಸದಲ್ಲಿದ್ದರೂ ಅದನ್ನು ವಶಪಡಿಸಿಕೊಳ್ಳುವ ಅಧಿಕಾರ ಯಾರಿಗಿರುತ್ತೆ ಅಂದರೆ ಲೆಕ್ಕ ಪರಿಶೋಧಕರಿಗೆ ಇರಲ್ಪಡುತ್ತೆ. ಮತ್ತು ಸಂಘದ ಮಾಜಿ ಸದಸ್ಯ, ಸಮಿತಿ ಸದಸ್ಯರಿಂದ ಸಂಘದ ವ್ಯವಹಾರಗಳಿಗೆ ಬಗ್ಗೆ ಮಾಹಿತಿ ಪಡಿತಕ್ಕಂಥ ಅಧಿಕಾರ ಲೆಕ್ಕ ಪರಿಶೋಧಕರಿಗೆ ಇರಲ್ಪಡುತ್ತೆ. ಹಾಗೆ ಸಂಘದ ವಾರ್ಷಿಕ ಮಹಾಸಭೆಗೆ ಹಾಜರಾಗಿ ಲೆಕ್ಕ ಪರಿಶೋಧನೆಗೂ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಸಮಜಾಯಿಷಿ ಉತ್ತರ ಪಡೆಯುವ ಅಧಿಕಾರ ಅವ್ರಿಗೂ ಇರಲ್ಪಡುತ್ತೆ ಅಂತ ಹೇಳಲ್ಪಡ್ತೀವಿ.